ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತಿನ ಈ ಸೆಷನ್ನಲ್ಲಿ ನಾವು SAP EWMನ ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸರಿ, ನಾವು ಶುರು ಮಾಡೋಕ್ ಮುಂಚೆ ಒಂದು ಚಿಕ್ಕ ಮನವಿ. ನಿಮ್ಗೆ ಈ ಥರದ ನಮ್ಮ ವಿವರಣೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನಮ್ಗೆ ಈ ಥರದ ಇನ್ನಷ್ಟು ಎಜುಕೇಷನಲ್ ಕಂಟೆಂಟ್ ಮಾಡೋಕೆ ತುಂಬಾನೇ ಪ್ರೋತ್ಸಾಹ ಕೊಡುತ್ತೆ. ಹಾಗಾದ್ರೆ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಯೋಚನೆ ಮಾಡಿ, ನೀವು SAP EWM ಫೀಲ್ಡ್ನಲ್ಲಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ. ಅಲ್ಲಿ ತುಂಬಾನೇ ಕಾಮನ್ ಆಗಿ ಕೇಳೋ ಒಂದು ಪ್ರಶ್ನೆ ಇದೆ. ಅದನ್ನೇ ಇವತ್ತು ನಾವು ಡಿಕೋಡ್ ಮಾಡೋಣ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, SAP EWMನಲ್ಲಿ ವೇರ್ಹೌಸ್ ನಂಬರ್ ಅಂದ್ರೆ ಏನು? ಇದು ಕೇಳಕ್ ಸಿಂಪಲ್ ಅಂತ ಅನ್ಸ್ಬೋದು ಅಲ್ವಾ? ಆದ್ರೆ ಇದಕ್ಕೊಂದು ಪರ್ಫೆಕ್ಟ್ ಸ್ಟ್ರಕ್ಚರ್ಡ್ ಉತ್ತರ ಕೊಡೋದು ತುಂಬಾನೇ ಮುಖ್ಯ. ಯಾವಾಗ್ಲೂ ಅಷ್ಟೇ, ಒಂದು ಒಳ್ಳೆ ಉತ್ತರ ಶುರುವಾಗೋದೇ ಅದರ ಬೇಸಿಕ್ ಡೆಫಿನಿಷನಿಂದ. ಸೊ ಮೊದಲಿಗೆ ಇದರ ಕೋರ್ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ವೇರ್ಹೌಸ್ ನಂಬರ್ ಅಂದ್ರೆ EWM ಸಿಸ್ಟಮ್ನಲ್ಲಿ ಇದೇ ಟಾಪ್ ಲೆವೆಲ್ ಆರ್ಗನೈಸೇಷನಲ್ ಯೂನಿಟ್. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇದು ಒಂದು ಇಡೀ ಫಿಸಿಕಲ್ ವೇರ್ಹೌಸ್ ಕಾಂಪ್ಲೆಕ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನ ನೀವು ಒಂದು ದೊಡ್ಡ ಅಂಬ್ರೆಲಾ ತರ ಅನ್ಕೋಬಹುದು. ಅದರ ಕೆಳಗಡೆನೇ ಎಲ್ಲವೂ ಬರೋದು. ಆದ್ರೆ ಇಂಟರ್ವ್ಯೂನಲ್ಲಿ ಬರೀ ಡೆಫಿನೇಷನ್ ಹೇಳಿದ್ರೆ ಸಾಕಾಗಲ್ಲ ಅಲ್ವಾ? ನಿಮ್ಮ ಉತ್ತರ ಕಂಪ್ಲೀಟ್ ಆಗಿರ್ಬೇಕು ಅಂದ್ರೆ ಈ ವೇರ್ಹೌಸ್ ನಂಬರ್ ಇಡೀ SAP ಇಕೋಸಿಸ್ಟಮ್ನಲ್ಲಿ ಎಲ್ಲಿ ಫಿಟ್ ಆಗತ್ತೆ, ಹೇಗೆ ಕನೆಕ್ಟ್ ಆಗತ್ತೆ ಅಂತನೂ ಹೇಳಬೇಕು. ಅದೇ ತುಂಬಾ ಇಂಪಾರ್ಟೆಂಟ್. ಈ ಸ್ಲೈಡ್ನಲ್ಲಿರೋ ಪಾಯಿಂಟ್ಸ್ ತುಂಬಾನೇ ಕ್ರೂಷಿಯಲ್. ನೋಡಿ, ಈ ವೇರ್ಹೌಸ್ ನಂಬರ್ ಅನ್ನೋದು ಸುಮ್ಮನೆ ಐಸೋಲೇಟ್ ಆಗಿರಲ್ಲ. ಇದು ERP ಸಿಸ್ಟಮ್ನಲ್ಲಿರೋ ಒಂದು ಪ್ಲಾಂಟ್ ಮತ್ತು ಒಂದು ಸ್ಟೋರೇಜ್ ಲೊಕೇಶನ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ. ಅಷ್ಟೇ ಅಲ್ಲ, ವೇರ್ಹೌಸ್ ಒಳಗಡೆ ಇರೋ ಸ್ಟೋರೇಜ್ ಬಿನ್ಗಳು, ಡೋರ್ಸ್, ಆಕ್ಟಿವಿಟಿ ಏರಿಯಾಸ್, ಹೀಗೆ ಎಲ್ಲ ಇಂಪಾರ್ಟೆಂಟ್ ಮಾಸ್ಟರ್ ಡೇಟಾ ಇರೋದು ಇದೇ ವೇರ್ಹೌಸ್ ನಂಬರ್ ಅಂಡರ್ನಲ್ಲೇ. ಸರಿ, ಈಗ ನಿಮ್ಮ ಉತ್ತರಕ್ಕೆ ಒಂದು ಎಕ್ಸ್ಟ್ರಾ ಎಡ್ಜ್ ಕೊಡೋಣ. ಬೇರೆಯವ್ರಿಗಿಂತ ನಿಮ್ಮ ಆನ್ಸರ್ ಸ್ಟ್ಯಾಂಡ್ ಔಟ್ ಆಗ್ಬೇಕು, ನಿಮ್ಮ ಟೆಕ್ನಿಕಲ್ ನಾಲೆಜ್ ಕಾಣಿಸ್ಬೇಕು ಅಂದ್ರೆ ಈ ಒಂದು ಪಾಯಿಂಟನ್ನ ಖಂಡಿತ ಸೇರಿಸಿ. ಇಲ್ಲಿ ಎರಡು ತರಹದ EWM ಸಿಸ್ಟಮ್ಸ್ ಇವೆ. ಒಂದು ಎಂಬೆಡೆಡ್, ಇನ್ನೊಂದು ಡಿಸೆಂಟ್ರಲೈಸ್ಡ್. S/4HANA ಜೊತೆ ಬರೋ ಎಂಬೆಡೆಡ್ EWMನಲ್ಲಿ ವೇರ್ಹೌಸ್ ನಂಬರ್ ಅದೇ ಸಿಸ್ಟಮ್ನಲ್ಲೇ ಇರುತ್ತೆ. ಇದ್ರಿಂದ ಎಲ್ಲವೂ ಸಿಂಪಲ್ ಆಗಿರುತ್ತೆ. ಆದ್ರೆ ಡಿಸೆಂಟ್ರಲೈಸ್ಡ್ EWMನಲ್ಲಿ ಇದು ಸಪರೇಟ್ ಆಗಿರೋ SCM ಸಿಸ್ಟಮ್ನಲ್ಲಿ ಇರುತ್ತೆ. ಯಾಕೆ ಹೀಗೆ ಅಂದ್ರೆ, ತುಂಬಾನೇ ಹೈ ವಾಲ್ಯೂಮ್ ಟ್ರಾನ್ಸಾಕ್ಷನ್ಸ್ ಇರೋ ದೊಡ್ಡ ವೇರ್ಹೌಸ್ಗಳಿಗೆ ಬೆಟರ್ ಪರ್ಫಾರ್ಮೆನ್ಸ್ ಸಿಗತ್ತೆ. ನೀವು ಇಂಟರ್ವ್ಯೂನಲ್ಲಿ ಈ ಡಿಫರೆನ್ಸ್ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಆನ್ಸರಿಗೆ ತುಂಬಾನೇ ವ್ಯಾಲ್ಯೂ ಬರುತ್ತೆ. ಓಕೆ, ಈ ಥಿಯರಿ ಎಲ್ಲ ಸರಿ, ಆದ್ರೆ ಇದನ್ನ ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಜೊತೆ ಅರ್ಥ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ ತಲೆಯಲ್ಲಿ ಚೆನ್ನಾಗಿ ಕೂರುತ್ತೆ ಅಲ್ವಾ? ಬನ್ನಿ ಒಂದ್ ಸಿನಾರಿಯೋ ನೋಡೋಣ. ಹೀಗನ್ಕೊಳ್ಳಿ, ಒಂದು ದೊಡ್ಡ ಕಂಪನಿ ಇದೆ. ಆ ಕಂಪನಿಗೆ ಇಂಡಿಯಾದಲ್ಲಿ 3 ಬೇರೆ ಬೇರೆ ಸಿಟಿಗಳಲ್ಲಿ ವೇರ್ಹೌಸ್ಗಳು ಇವೆ. ನೋಡಿ, ಇದನ್ನ ಈ ಸ್ಲೈಡ್ ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಕಂಪನಿ ಮೊದಲು ಮುಂಬೈನಲ್ಲಿ ಒಂದು ವೇರ್ಹೌಸ್ ಶುರು ಮಾಡಿದಾಗ ಅದಕ್ಕೆ ಒಂದು ಯೂನೀಕ್ ವೇರ್ಹೌಸ್ ನಂಬರ್ ಬೇಕು, ಉದಾಹರಣೆಗೆ MUM ಅಂತ. ಆಮೇಲೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗಿ ದೆಹಲಿಯಲ್ಲಿ ಇನ್ನೊಂದು ವೇರ್ಹೌಸ್ ಓಪನ್ ಮಾಡಿದ್ರೆ ಅದಕ್ಕೆ DEL ಅಂತ ಪೂರ್ತಿ ಹೊಸ ನಂಬರ್ ಕ್ರಿಯೇಟ್ ಮಾಡಬೇಕು. ಹಾಗೆ ಪುಣೆಯಲ್ಲಿ 3ನೇ ವೇರ್ಹೌಸ್ ಕಟ್ಟಿದ್ರೆ ಅದಕ್ಕೆ PUN ಅಂತ ಮತ್ತೊಂದು ಸಪರೇಟ್ ನಂಬರ್ ಬೇಕು. ಸೊ ಸಿಂಪಲ್ ರೂಲ್ ಏನು ಅಂದ್ರೆ, ಪ್ರತಿಯೊಂದು ಫಿಸಿಕಲ್ ವೇರ್ಹೌಸ್ಗೆ ತಂದೆದಾದ ಯುನೀಕ್ ವೇರ್ಹೌಸ್ ನಂಬರ್ ಇರಲೇಬೇಕು. ಹಾಗಾದ್ರೆ ನಾವು ಇಲ್ಲಿವರೆಗೂ ಮಾತಾಡಿದ ಎಲ್ಲ ಪಾಯಿಂಟ್ಸ್ನ ಒಟ್ಟಿಗೆ ಸೇರಿಸಿ ಇಂಟರ್ವ್ಯೂನಲ್ಲಿ ಒಂದು ವಿನ್ನಿಂಗ್ ಆನ್ಸರ್ ಹೇಗೆ ಕೊಡೋದು ಅಂತ ನೋಡೋಣ. ನಿಮ್ಮ ಉತ್ತರವನ್ನು ಹೀಗೆ ಸ್ಟ್ರಕ್ಚರ್ ಮಾಡಿ. ಫಸ್ಟ್, ಅದರ ಕೋರ್ ಡೆಫಿನಿಷನ್ನಿಂದ ಶುರು ಮಾಡಿ. ಇದು EWMನ ಟಾಪ್ ಲೆವೆಲ್ ಆರ್ಗನೈಸೇಷನಲ್ ಯೂನಿಟ್. ನೆಕ್ಸ್ಟ್, ಇದು ERPಯಲ್ಲಿರೋ ಪ್ಲಾಂಟ್ ಮತ್ತು ಸ್ಟೋರೇಜ್ ಲೊಕೇಶನ್ಗೆ ಹೇಗೆ ಲಿಂಕ್ ಆಗಿದೆ ಅಂತ ಹೇಳಿ. ಆಮೇಲೆ ಎಲ್ಲಾ ವೇರ್ಹೌಸ್ ಮಾಸ್ಟರ್ ಡೇಟಾ ಇದರ ಕೆಳಗಡೆ ಹೇಗೆ ಬರುತ್ತೆ ಅಂತ ವಿವರಿಸಿ. ಮತ್ತು ಫೈನಲ್ ಆಗಿ ಆ ಟೆಕ್ನಿಕಲ್ ಪಾಯಿಂಟ್ ಅಂದ್ರೆ ಎಂಬೆಡೆಡ್ ಮತ್ತು ಡಿಸೆಂಟ್ರಲೈಸ್ಡ್ ನಡುವಿನ ವ್ಯತ್ಯಾಸವನ್ನ ಸೇರಿಸಿ. ಹೀಗೆ ಹೇಳಿದ್ರೆ ನಿಮ್ಮ ಉತ್ತರ ತುಂಬಾನೇ ಕಂಪ್ಲೀಟ್ ಮತ್ತು ಇಂಪ್ರೆಸಿವ್ ಆಗಿರುತ್ತೆ. ಹೋಗೋಕೆ ಮುಂಚೆ ಒಂದು ಯೋಚನೆ ಮಾಡುವಂಥ ಪ್ರಶ್ನೆ. ಭವಿಷ್ಯದಲ್ಲಿ ಲಾಜಿಸ್ಟಿಕ್ಸ್ ಇನ್ನಷ್ಟು ಅಡ್ವಾನ್ಸ್ ಆದಾಗ ಈ ವೇರ್ಹೌಸ್ ನಂಬರ್ ಅನ್ನೋದು ಕೇವಲ ಒಂದು ಫಿಸಿಕಲ್ ಲೊಕೇಶನ್ಗೆ ಸೀಮಿತವಾಗಿರುತ್ತಾ ಅಥವಾ ಬೇರೆ ಏನನ್ನಾದ್ರೂ ರೆಪ್ರೆಸೆಂಟ್ ಮಾಡ್ಬೋದಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿವರಣೆಯಲ್ಲಿ ಸಿಗೋಣ. ಧನ್ಯವಾದಗಳು.